ಭಾರತೀಯ ಜನತಾ ಪಕ್ಷ ಮತ್ತು ಆರ್ ಎಸ್ ಎಸ್ದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಧುರೀಣರು ಸರಸಂಘ ಸಂಚಾಲಕರು ಈ ಅದ್ಭುತ ಸ್ಟೋರಿ ನೋಡಲೇಬೇಕು. ಯಾಕೆ ನೋಡ್ಬೇಕಂತಂದ್ರೆ, ನಾವು ಪ್ರವಾಸದ ಸಮಯ ಬಾಗಲಕೋಟೆ ಜಿಲ್ಲೆದಾಗ ಪ್ರವಾಸ ಮಾಡೋ ಟೈಮ್ದಾಗ ಅಲ್ಲಿ ಹೋಗಿ ಅಲ್ಲಿ ಬೀಳಗಿ ತಾಲೂಕದ ಒಂದು ಅನಗವಾಡಿ ಗ್ರಾಮ ಹತ್ತಿರ ಚಹಾ ಕುಡಿಯಾಕ ನಿಂತಾಗ ಆ ಚಹಾದ ಅಂಗಡಿ ಈ ಯುವಕ ಹೇಳ್ತಾನೆ, ನೀವು ನಂಬರ್ 1 ಚಾನಲ್ದವ್ರೇನ್ರಿ, ಕಾಕಾ ಹೌದಲ್ರಿ ಅಂಥೇಳಿ. ನಮಗೆ ಎಷ್ಟು ಖುಷಿ ಆಕೈತೆ ನೋಡ್ರಿ, ಕಾಕಾ ಬಂದಾನ ಇಲ್ಲಿ ಅನಗವಾಡಿಗೆ ಅಂಥೇಳಿ. ಆವಾಗ ಏನಪ್ಪ, ಏನು ಉದ್ಯೋಗ ಮಾಡ್ತಿ, ಚಹಾದಿಂದ ಎಷ್ಟು ಸಂಪಾದನೆ ಮಾಡ್ತಿ, ನಾವು ಸಂಚಾರ ಮಾಡೋಕೆ ಬಂದೇವಿ, ಏನಾದರೂ ಸುದ್ದಿ ಐತೇನ ಅಂತ ಕೇಳಿದಾಗ ಹೇಳ್ತಾನ ಯುವಕ, ಇಲ್ಲೊಂದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಬೆಳಕು ತಂದಂಥ ಒಬ್ಬ ಯುವಕದಾನ. ಆ ಯುವಕನ ಸ್ಟೋರಿ ನಿಮಗೆ ನಾ ಹೇಳಬೇಕಾದ್ರೆ 1 ತಾಸು ನೀವು ನಿಂದಿರ್ಬೇಕಾಕೈತಿ ಅಂತಾನೆ. ನಾವು ತಾಸಲ್ಲ 2 ತಾಸು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಬೆಳಕು ತೋರಿಸಿದಂಥ ಅಂಥ ಏನು ಸಾಧನೆ ಮಾಡಿದಂಥ ಆ ಅನಗವಾಡಿ ಗ್ರಾಮದ ಯುವಕನ ಸ್ಟೋರಿ ತಗೊಳಕ್ಕೆ ನಮಗೆ ಭಾಳ ಕುತೂಹಲ ಬಂತು. ನಾವು 2 ತಾಸು ನಿಂತು ಆದರೂ ಆ ಯುವಕ ಬಂದ ಸಂಕ್ಷಿಪ್ತ ನಮಗೆ ಹೇಳಿ ಹೋದ. ಆವಾಗ ನಾವು ಬೆನ್ನಟ್ಟಿದ್ದು ನೋಡ್ರಿ, ನಮ್ಮ ಬೇಟೆ ಪ್ರಾರಂಭ ಆಯಿತು. ಈ ಯುವಕ ಯಾರು, ಈ ಯುವಕ ಎಲ್ಲಿಂದ ಬಂದ, ಇವರ ತಂದೆ ತಾಯಿ ಯಾರು, ಈ ಯುವಕ ಏನು ಮಾಡಿದ ಅಂಥ ಸಾಧನೆ ಅಂದ ತಕ್ಷಣ ನಮಗೆ ಅನೇಕ ಕುತೂಹಲಕಾರಿ ಸಂಗತಿಗಳು ಹೊರಬಂದವು. ಆವಾಗ ನಾವು ನೇರವಾಗಿ ಅವರ ಮನೆ ಪಕ್ಕದವರನ್ನು ಕೇಳಿದಾಗ ನಮಗೆ ಅನೇಕ ಕುತೂಹಲಕಾರಿ, ವಿಚಿತ್ರಕಾರಿ, ಬಹಳ ನಂಬುಗೆಯ ಒಂದು ವಿಶ್ವಾಸದ ನುಡಿಮುತ್ತುಗಳನ್ನು ತೋರಿಸಿಕೊಟ್ಟವರು. ಅದೇನಂದ್ರೆ ಹೇಳ್ತಾನೆ ನೋಡ್ರಿ, 1985ನೇ ಇಸ್ವಿ ಮಲಿಕ್ ಸಾಬ್ ಮತ್ತು ಶ್ರೀಮತಿ ಅಮೀನ್ ಬಿ ಈ ಪುಣ್ಯವಂತ ಕುಟುಂಬಕ್ಕೆ 1985ರಲ್ಲಿ ಒಂದು ಮಗು ಜನ್ಮ ತಾಳತೈತಿ. ಆ ಮಗುವ ವ್ಯಾಪ್ತಿಯಲ್ಲಿ ಖಾಜಾ ಮನ್ಸೂರ್ ಅಲಿ ದರ್ಗಾ ನೋಡ್ರಿ, ಸೂಫಿ ಸಂತರ ದರ್ಗಾದ ವ್ಯಾಪ್ತಿಯಲ್ಲಿ ಆ ನಬಿ ಅನ್ನುವ ಹುಡುಗ ಜನ್ಮ ತಾಳ್ತೈತಿ. ತಕ್ಷಣ ತಂದೆ ತಾಯಿಯ ಮಗುವನ್ನು ಹರಿಸಿ ಈ ಭೂಮಿಗೆ ಬಂದ ಈ ಮಗು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಲಿ ಅಂತ ಏನು ಹರಕೆ ಹೊತ್ತಿದ್ರೋ ಗೊತ್ತಿಲ್ಲ. ಆ ಖಾಜಾ ಮನ್ಸೂರ್ ಅಲಿ ದರ್ಗಾಗೆ ಏನು ಬೇಡಿಕೆ ಒಡ್ಡಿದ್ರೋ ಗೊತ್ತಿಲ್ಲ. ಆ ಮಗು ಇವತ್ತು ಏನು ಮಾಡೈತಿ ಗೊತ್ತೈತೇನ್ರಿ? ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಹಿರಿಯ ಧುರೀಣರು, ಅದರಲ್ಲೂ BL ಸಂತೋಷ ಸಾಹೇಬರು, ರವಿಕುಮಾರ್ ಅವರು ಮತ್ತು ಅನೇಕ RSSದ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದ ಭಾಗವತ್ ಅವರು ಹಿಡ್ಕೊಂಡು ಈ ವಿಡಿಯೋ ನೋಡಲೇಬೇಕು. ಆ ಹುಡುಗ ಏನು ಮಾಡೈತಿ, ಯಾವ ಸಾಧನೆ ಮಾಡಿ ಇವತ್ತು 25-30 ವರ್ಷಗಳಿಂದ ಇಡೀ ಭಾರತದಲ್ಲಿ ಒಂದು ಮುಸಲ್ಮಾನ ಯುವಕ RSS ಸೇರ್ಪಡೆಯಾಗಿದ್ದು ಎಲ್ಲಾದರೂ ಕಂಡಿದ್ದೀರಿ? ಇವತ್ತು ಮುಖ್ತಾರ್ ಅಬ್ಬಾಸ್ ನಖ್ವಿ ಇರ್ಬೋದು, ಶಹನವಾಜ್ ಹುಸೇನ್ ಇರ್ಬೋದು, ಇವರು ಯಾರೂ RSS ಬಾಲ್ಯ ತರಬೇತಿಯಲ್ಲಿ ಪಾಲ್ಗೊಳ್ಳಲಿಲ್ಲ. ಆದರೂ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಮಂತ್ರಿಗಳಾಗಿ ಮೆರೆದರು. ನೋಡ್ರಿ ಎಂಥ ಅಚ್ಚರಿಯ ಸಂಗತಿಗಳು ಅದಾವ. ಅದರ ಹಿನ್ನೆಲೆ ಆಮೇಲೆ ಹೇಳ್ತೇನೆ. ಆದರೆ ಈಗ ನಾನು ನಬಿ ಸಾಬ್ ನದಾಫ್ ಬಗ್ಗೆ ಹೇಳಕ್ಕೆ ಬಂದೇನೆ. ಅನಗವಾಡಿ ನಬಿ ಸಾಬ್ ನದಾಫ್ ಅಂದ್ರೆ ಬೀಳಗಿ ಮತ್ತು ಬಾಗಲಕೋಟೆ ಉತ್ತರ ಕರ್ನಾಟಕದಾಗ ಎಲ್ಲರಿಗೂ ಚಿರಪರಿಚಿತವಾದ ಯುವಕ. ಸಹನಶೀಲತೆ, ಹೃದಯವಂತಿಕೆ, ಸ್ವಾಭಿಮಾನ ಕುಟುಂಬ, ಎಲ್ಲರ ಜೊತೆ ಬೆರೆತು ಇರುವಂಥ ಕುಟುಂಬ, ಎಲ್ಲರ ಜೊತೆ ನಗನಗತಾ ಮಾತನಾಡುವ, ಸರ್ವ ಜಾತಿ ಧರ್ಮದವರನ್ನು ತುಂಬ ಆದರ ಮತ್ತು ಸತ್ಕಾರದಿಂದ ಗೌರವ ಮಾಡುವಂಥ ಈ ಯುವಕನ ಸ್ಟೋರಿ ಹೇಳಕ್ಕೆ ನನಗೆ ಅಷ್ಟು ಹೆಮ್ಮೆ ಅನ್ಸಾತೈತಿ ಗೊತ್ತೈತೇನ್ರಿ? ಈ ಯುವಕ RSS ತರಬೇತಿಗೆ ಸೇರ್ತಾನೆ. ಭಾರತೀಯ ಸಂಸ್ಕೃತಿ, ಭಾರತದ ಒಂದು ತತ್ವ ಸಿದ್ಧಾಂತ, ಋಷಿ ಮುನಿಗಳ ತಪಸ್ವಿಯ ನಾಡು. ಆ ನಾಡಿನಲ್ಲಿ ಈ ಮಗು 30 ವರ್ಷಗಳ ಸುದೀರ್ಘ ಸೇವೆಯನ್ನು RSS ಸಿದ್ಧಾಂತದೊಂದಿಗೆ ಒಬ್ಬ ಮುಸಲ್ಮಾನನಾಗಿ, ಒಂದು ಇಸ್ಲಾಮ ಧರ್ಮದ ಯುವಕನಾಗಿ ಸೇರ್ಪಡೆಗೊಂಡು ಏನು ಸಾಧನೆ ಮಾಡ್ಯಾನ ಅದನ್ನು ಹೇಳಕ್ಕೆ ಬಂದನ ನೋಡ್ರಿ. OTC ಪ್ರಾಥಮಿಕ ಶಿಕ್ಷಕ ವರ್ಗ 8 ದಿವಸದ ತರಬೇತಿ ಮುಗಿಸ್ತಾನ RSSದಲ್ಲಿ. ITC 21 ದಿವಸಗಳ ರಾಷ್ಟ್ರೀಯ
ರಾಷ್ಟ್ರೀಯ ಮಟ್ಟದ ಶಿಬಿರದಲ್ಲಿ ಪಾಲ್ಗೊಂಡು ಉತ್ತೀರ್ಣನಾಗ್ತಾನೆ. 31 ದಿನಗಳ ರಾಷ್ಟ್ರೀಯ ಶಿಬಿರದಲ್ಲಿ ನಾಗಪುರದಲ್ಲಿ 31 ದಿವಸ ಶಿಬಿರದಲ್ಲಿ ಪಾಲ್ಗೊಂಡು ಉತ್ತೀರ್ಣನಾಗ್ತಾನೆ. ಈಗ RSSದ ಮುಖ್ಯಸ್ಥರಾದಂಥ ಭಾಗವತ್ ಅವರ ಪ್ರೀತಿ ಪ್ರಶಂಸೆಗೆ ಪಾತ್ರನಾಗಿ ಆ ಭಾಗವತ ಸಾಹೇಬರು ನಬಿ ಸಾಬ್ ನದಾಪನ ತಲೆ ಮೇಲೆ ಕೈ ಸಂವರಿ ಆಶೀರ್ವಾದ ಮಾಡ್ತಾರ, ನೀನು ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ನಾಯಕನಾಗತಿ. ಆದರೆ ಈಗ ಕಳೆದ 25 ವರ್ಷಗಳಿಂದ 30 ವರ್ಷಗಳಿಂದ ಈ ಯುವಕ ಕರ್ನಾಟಕ ಮತ್ತು ಸೆಂಟ್ರಲ್ದಲ್ಲಿ BJP ತನ್ನದೇ ಆದಂಥ ಗ್ರಾಮೀಣ ಮಟ್ಟದಿಂದ ವೋಟ್ ಬ್ಯಾಂಕನ್ನು ತಯಾರು ಮಾಡಿಕೊಂಡು ಈ 25-30 ವರ್ಷದ ಈ ನಬಿ ಸಾಬ್ ಯುವಕ ಮತಗಳ ಕ್ರೋಢೀಕರಣ ಮಾಡಿ ಸರ್ವಜಾತಿಯವರನ್ನು ಮನವರಿಕೆ ಮಾಡಿ ಇವತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಒಂದು ಇಸ್ಲಾಂ ಧರ್ಮದ ಯುವಕನಾಗಿ ಇವತ್ತು ಸರ್ಕಾರ ತಂದದ ಒಂದು ಮೈಲುಗಲ್ಲ ಸಾಧನೆ ಮಾಡಿ ಅದರಲ್ಲಿ ತನ್ನ ಒಂದು ಅಳಿಲು ಸೇವೆ ಸಮರ್ಪಣೆ ಮಾಡಿದಾನಂದ್ರೆ ನಿಜಕ್ಕೂ ಅದ್ಭುತ ಅಲ್ರಿ. ಉತ್ತರ ಕರ್ನಾಟಕ ಭಾಗದಲ್ಲಿ ನಬಿ ಸಾಬ್ ನದಾಪ್ ಅಂದ್ರೆ ತಕ್ಷಣ ಕಂಡು ಹಿಡಿತಾರ, ಸುಖ ದುಃಖದಲ್ಲಿ ಪಾಲ್ಗೊಳ್ತಾನ. ಶಾಲಾ ಕಾಲೇಜ್ ಫೀ ವಂಚಿತರಾದಂಥ ಬಡ ಮಕ್ಕಳಿಗೆ ಹೋಗಿ ಅವರಿವರ ಹತ್ತಿರ ಹಣ ಸಂಗ್ರಹ ಮಾಡಿ ಆ ಶಾಲಾ ಮಕ್ಕಳಿಗೆ ಫೀಸ್ ತುಂಬ್ತಾನೆ, ಆಸ್ಪತ್ರೆಗಳ ವೆಚ್ಚಗಳನ್ನು ಭರಿಸ್ತಾನೆ. ಯಾವುದೇ ರೋಗ ರುಜಿನಗಳಿಂದ ನರಳುತ್ತಿರುವ ವೈದ್ಯಕೀಯ ಸೌಲಭ್ಯ ವಂಚಿತ ಆದಂಥ ಬಡ ಕುಟುಂಬಗಳಿಗೆ ಔಷಧೋಪಚಾರಕ್ಕಾಗಿ ಅವರಿವರ ಹತ್ತಿರ ಹಣ ಸಂಗ್ರಹ ಮಾಡಿ ಒಂದು ದೇವತಾ ಮನುಷ್ಯನಾಗಿ ಬರ್ತಾನಂದ್ರೆ RSS ಎಂಥ ಸಿದ್ಧಾಂತ ಕಲಿಸಿರ್ಬೇಕ್ರಿ ಅವಂಗ. ಇವತ್ತು ಎಲ್ಲರ ಮನಸ್ಸಿನಲ್ಲಿ RSS ಮತ್ತು ಜನಸಂಘ ಅಂದ್ರೆ ಏನಂತ ತಿಳ್ಕೊಂಡ್ಬಿಡ್ತಾರ, ಇದು ಕೋಮದ್ವೇಷ ಮತ್ತು ಮತೀಯ ಭಾವನೆಯನ್ನು ಕೆರಳಿಸುವಂಥ RSS ಮತ್ತು ಜನಸಂಘೀಯ ಅಂತಾರ. ಆದರೆ ಈ ಯುವಕ ನೇರವಾಗಿ ಹೇಳ್ತಾನ, ಅಲ್ಲಿ ಯಾವಾಗಲೂ ನಮಗೆ 25-30 ವರ್ಷದಿಂದ ನಾನು RSS ತರಬೇತಿ ತೆಗೆದುಕೊಂಡೆ. ಆ RSSದಲ್ಲಿ ಯಾವ ಮುಸಲ್ಮಾನನನ್ನು ಹೊಡೆರಿ ಬಡಿರಿ ಕಡೀರಿ ಅಂತ ನಮಗೆ ಹೇಳಲಿಲ್ಲ. ಆ ದೇವರ ಸಾಕ್ಷಿ, ನನ್ನ ತಂದೆ ತಾಯಿಯ ಸಾಕ್ಷಿ, ಅವರ ಆನೆ ಪ್ರಮಾಣ ಮುಖಾಂತರ ನಾನು ಹೇಳ್ತೀನಿ, RSS ಅಲ್ಲಿ ಭಾರತದ ಸಂಸ್ಕೃತಿ, ಭಾರತದ ರಕ್ಷಣೆ, ವಿದೇಶಿಯರ ದಬ್ಬಾಳಿಕೆಯ ನಿಯಂತ್ರಣ ಈ ಪಾಠಗಳನ್ನು ಮಾತ್ರ ಹೇಳ್ತಿದ್ರು. ಶಿಸ್ತು ಮತ್ತು ಸಂಯಮತೆಯ ದಾರಿಯ ಒಂದು ಸಂಕೇತವನ್ನು ಸಾರಿ ಹೇಳ್ತಿದ್ರು. ಆ ಪ್ರಜ್ವಲ ಬೆಳಕಿನಿಂದ ಆ ಬೆಳಕನ್ನು ಹೇಗೆ ಬೆಳಕಿಸಬೇಕು ಅನ್ನೋ ನುಡಿಮುತ್ತುಗಳನ್ನು ಹೇಳಿ ನನಗೆ ಕಲಿಸಿದ ನಾನೇ ಸಾಕ್ಷಿ ಅಂತಾನೆ ನಬಿ ಸಾಬ್ ನದಾಪ್. ತಕ್ಷಣ ಇವತ್ತು ನೀವು ನಬಿ ಸಾಬ್ ನದಾಪ್ ಅನಗವಾಡಿ ತಾಲೂಕು ಬೀಳಗಿ ಜಿಲ್ಲಾ ಬಾಗಲಕೋಟೆಗೆ ಹೋಗ್ರಿ. ಅವರ ಮನೆಗೆ ಹೋದ ತಕ್ಷಣ ಅಲ್ಲಿ ಸಂಸ್ಕೃತಿ ಗೊತ್ತಾಗ್ತೈತಿ. ಯಾವ ಧರ್ಮ ರೀ, ಯಾವ ಜಾತಿ ರೀ, ಯಾವ ಮನುಷ್ಯನ ರಕ್ತ ಬೇರೆ ಇದೆ ರೀ, ಎಲ್ಲರೂ ನಾವು ಒಂದೇ ಅನ್ನುವ ಭಾವ್ಯಕ್ಯತೆ ಸಂಕೇತ ಸಾರುವಂಥ ನಬಿ ಸಾಬ್ ನದಾಪ್ ಇವತ್ತು 30 ವರ್ಷಗಳಿಂದ ಇದೇ RSS ಮತ್ತು BJPಯ ಅನೇಕ ಶಾಸಕ ಮಂತ್ರಿಗಳನ್ನು, ಸಂಸತ್ ಸದಸ್ಯರನ್ನು ಕಾಯಾವಾಚ ಮನಸಾದಿಂದ ತನ್ನ ದುಡಿಮೆಯ ಶ್ರಮದಿಂದ ಇವತ್ತು ಲೋಕಸಭೆ ಮತ್ತು ವಿಧಾನ ಪರಿಷತ್ತು ವಿಧಾನಸಭೆಗೆ ಕಳಿಸಿದಂಥ ಏಕೈಕ ಮುಸಲ್ಮಾನ್ RSSದ ಯುವಕ ಅಂದ್ರೆ ನಬಿ ಸಾಬ್ ನದಾಪ್. ಬಹಳ ಗಮನ ಒಟ್ಟು ಕೇಳ್ಕೋರಿ ಇದನ್ನ. BL ಸಂತೋಷ್ ಸಾಹೇಬ್ರೆ, ಕರ್ನಾಟಕ ರಾಜ್ಯದ RSS ಸಂಚಾಲಕರೇ, ಭಾಗವತ ಸಾಹೇಬರು ಸಹಿತ ಇವತ್ತು ನಿರ್ದೇಶನ ಕೊಡಬೇಕು. ಈ ಯುವಕನಿಗೆ ಮೇಲ್ಮನೆ ಅಥವಾ ಲೋಕಸಭೆಯ ರಾಜ್ಯಸಭೆಗೆ ಇಂಥವರನ್ನು ಯಾಕೆ ನಾಮಕರಣ ಮಾಡೋದಿಲ್ರಿ? 25-30 ವರ್ಷಗಳಿಂದ ಸತತವಾಗಿ RSS ಸಿದ್ಧಾಂತದ ತಳಹದಿ ಮೇಲೆ ಬಂದಂಥ ಈ ಯುವಕ ಭಾರತೀಯ ಜನತಾ ಪಕ್ಷದ ಶ್ರೇಯಸ್ಸಿಗಾಗಿ ಅದರ ಅಧಿಕಾರ ಬರುವಗೋಸ್ಕರ ತನ್ನ ಸರ್ವಸ್ವವನ್ನೇ ತ್ಯಾಗ ಮಾಡಿದಂಥ ಈ ಯುವಕನಿಗೆ ಯಾಕೆ ಇಂಥ ನಾಮನಿರ್ದೇಶನ ಮತ್ತು ಫಲವತ್ತಾದ ಹುದ್ದೆ ಕೊಡೋದಿಲ್ರಿ? ಮನೆ ಬಂದವರಿಗೆ ವಾಮ ಮಾರ್ಗದಿಂದ ಬಂದವರು, ಇದೊಂದು ಗಂಗಾಜಲ ಇತ್ತು RSS ಮತ್ತು BJP. ಎಲ್ಲೆಲ್ಲೋ ವಾಮ ಮಾರ್ಗದಿಂದ ದುಡ್ಡಿನ ದರ್ಪದಿಂದ ಬಂದವರು ಈ RSS ಮತ್ತು BJPಯನ್ನು ಗಂಗಾ ನದಿಯ ಪವಿತ್ರವನ್ನು ಇದನ್ನು ಮಲಿನಗೊಳಿಸಿದರು. ಇದಕ್ಕೆ ಪ್ರಮುಖ ಸಾಕ್ಷಿ ಅಂದರೆ ಕರ್ನಾಟಕದಲ್ಲಿ ನಡೆದಂಥ ವಿದ್ಯಮಾನಗಳು ಸಾಕ್ಷಿ. ಇವತ್ತು ಅದೇ ರೀತಿ RSS ಮತ್ತು BJP ತನ್ನ ಸಿದ್ಧಾಂತದಂತೆ ಮುಂದುವರಿತಿದ್ರಂದ್ರೆ 224 ಕ್ಷೇತ್ರದಲ್ಲಿ 200 ಕ್ಷೇತ್ರಗಳನ್ನು ಭಾರತೀಯ ಜನತಾ ಪಕ್ಷ ಅದನ್ನು ಪಡ್ಕೋತಿತ್ತು. ಇವರಿಗೆ ತಾಳ್ಮೆ ಇದ್ದಿರಲಿಲ್ಲ. ತಕ್ಷಣ ಅಧಿಕಾರ ದುಡುಕಿನೆಗಾಗಿ, ಅಧಿಕಾರ ಆಸೆಗಾಗಿ ಏನೋ ಒಂದು ದುಡುಕಿದರು. ಆದರೆ ಈಗ ಅವರಿಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ.
ಯಾಕೆ ಪಾಪ ಪ್ರಜ್ಞೆ ಕಾಡ್ತಾ ಇದ್ದೀರಿ? ನಿಜವಾಗಿ RSSದಲ್ಲಿ ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ದುಡಿದವರು ಮೂಲೆ ಗುಂಪರಾದರು. ಅವರನ್ನು ಕೇವಲ ಪೋಸ್ಟರ್ ಮತ್ತು ಅವರ ಪ್ರಚಾರ ಸಾಮಗ್ರಿಯ ಆಯುಧಗಳನ್ನಾಗಿ ಉಪಯೋಗ ಮಾಡಿದರು ವಿನಃ ಅವರನ್ನು ಯಾರನ್ನೂ ಸಹಿತ ಉನ್ನತ ಸ್ಥಾನಕ್ಕೆ ತರಲಿಲ್ಲ. ಇದೇ ಒಂದು ಉದಾಹರಣೆ ಹೇಳ್ತಾನೆ ಕೇಳ್ರಿ. ಕರ್ನಾಟಕ ರಾಜ್ಯದ BJPಯ ಮಾಸ್ ಲೀಡರ್ ಯಡಿಯೂರಪ್ಪನವರು ಕರ್ನಾಟಕ ರಾಜ್ಯದಲ್ಲಿ ಒಂದು ಮುಸಲ್ಮಾನನನ್ನ ಮಂತ್ರಿಯನ್ನಾಗಿ ಮಾಡಬೇಕು, ಆದರೆ ಮಂತ್ರಿ ಮಾಡಲಿಕ್ಕೆ ಯಾವುದೇ ಶಾಸಕ ಮುಸಲ್ಮಾನ BJPಯಿಂದ ಆರಿಸಿ ಬರಲಿಲ್ಲ ಅಂದಾಗ ಅವರಿಗೆ ಒಂದು ವಿಚಾರ ಹೊಳಿತೈತ್ರಿ. ತಕ್ಷಣ ಮೇಲ್ಮನೆಗೆ ಪ್ರೊಫೆಸರ್ ಮಮತಾಜ್ ಅಲಿ ಖಾನನ್ನ ನಾಮಕರಣ ಮಾಡ್ತಾರೆ. ನಾಮಕರಣ ಮಾಡಿದ ತಕ್ಷಣ ಅವರನ್ನು ಮಂತ್ರಿ ಮಾಡ್ತಾರೆ. ಅಲ್ಪಸಂಖ್ಯಾತ ಮತ್ತು ಹಜ್ ವಕಫ್ ಮಂತ್ರಿ ಮಾಡಿದಂಥ ಏಕೈಕ ಭಾರತ ದೇಶದ ಮುಸಲ್ಮಾನರನ್ನು ಮಂತ್ರಿ ಮಾಡಿದಂಥ ನಾಯಕನಂದರೆ ಮಾಸ್ ಲೀಡರ್ BS ಯಡಿಯೂರಪ್ಪ. ಯಾಕೆ ಈಗ ಬೊಮ್ಮಾಯಿ ಮತ್ತು ಈಶ್ವರಪ್ಪನಂಥವರು, BL ಸಂತೋಷ್ನಂಥವರು, ನಳಿನ್ ಕುಮಾರ್ ಕಟೀಲ್ ಅಂತವರು, ಅದರಲ್ಲೂ ಪ್ರಮುಖ ಚಾಣಕ್ಯ ತಂತ್ರ ರೂಪಣೆ ಮಾಡುವಂಥ RSSದ ಸಿದ್ಧಾಂತದ ನೇತಾರ ರವಿಕುಮಾರ್ ಅವರು ತಕ್ಷಣ ನಬಿ ಸಾಬ್ ನದಾಫ್ನನ್ನು ಕರೆಸಿ ಉನ್ನತ ಸ್ಥಾನ ಕೊಡಬೇಕನ್ನೋದು ನಂಬರ್ 1 ಚಾನಲ್ ಒತ್ತಾಯ ಮಾಡ್ತೈತ್ರಿ. ಯಾಕೆ ಒತ್ತಾಯ ಮಾಡ್ತೈತಿ? ಬಡತನ ಕುಟುಂಬದಿಂದ ನಾ ಕಣ್ಣಾರೆ ನೋಡಿದ್ದ ನೈಜ ದೃಶ್ಯ. ಅವರ ಮನೆಗೆ ಹೋದ ತಕ್ಷಣ ಏನು ಅಗರ್ಭ ಶ್ರೀಮಂತಲ್ಲ, ಏನು ಜಮೀನ್ದಾರಲ್ಲ, ಯಾವುದೇ ವ್ಯವಹಾರಗಳಿಲ್ಲ, ಕಾಂಪ್ಲೆಕ್ಸ್ಗಳಿಲ್ಲ, ಜಮೀನು ಇಲ್ಲ, ಅನೇಕ ಯಾವುದೇ ಅಪಾರವಾದ ಸಂಪತ್ತು ಇಲ್ಲ. 4 ಪ್ಯಾಂಟು 4 ಶರ್ಟು ಹಾಕಿಕೊಂಡು 25-30 ವರ್ಷಗಳಿಂದ ಅನೇಕ ಶಾಸಕ ಮಂತ್ರಿ ಸಂಸತ್ ಸದಸ್ಯರನ್ನು ತಯಾರು ಮಾಡಿದಂಥ ಉತ್ತರ ಕರ್ನಾಟಕದ ಏಕೈಕ ಮುಸಲ್ಮಾನ್ RSSದ ಸಿದ್ಧಾಂತದ ತಳಹದಿ ಮೇಲೆ ನಿಂತಿದ್ದಾನಂದ್ರೆ ಅವನೇ ನಬಿ ಸಾಬ್ ನದಾಫ್, ಅನಗವಾಡಿ ನದಾಫ್ ಅಂತಾರೆ. ಈ ಯುವಕನಿಗೆ ಮಾನ್ಯ BL ಸಂತೋಷ್ರವರೇ ನಿಮ್ಮ ಕೇಶವ ಕರ್ಪದಲ್ಲಿ ತಕ್ಷಣ ಕರೆಸ್ಕೊಡ್ರಿ. ಅನೇಕ ಬಾರಿ ನಿಮ್ಮನ್ನು ಭೇಟಿಯಾದಾಗ ನಬಿ ಸಾಬ್ ಒಳ್ಳೆಯ ಹುಡುಗ, ನೀನು ಒಳ್ಳೆಯ ಕಾರ್ಯ ಮಾಡಕತ್ತಿ ಅಂತ ಆಶೀರ್ವಾದ ಮಾಡಿದಿರಿ. ಭಾಗವತ ಸಾಹೇಬರು ಆಶೀರ್ವಾದ ಮಾಡಿದಾರ. ಕರ್ನಾಟಕ ರಾಜ್ಯದಲ್ಲಿ ಎಷ್ಟು BJP ಶಾಸಕರಿದಾರ, ಎಷ್ಟು ಮಂತ್ರಿಗಳಿದಾರ, ಎಷ್ಟು ಸಂಪುಟ ದರ್ಜೆ ಸ್ಥಾನಮಾನ ಹೊಂದಿದಂಥ ಎಲ್ಲರೂ ಇದಾರ. ಯಾರೂ ಸಹಿತ ನಬಿ ಸಾಬ್ ನದಾಫನ್ನ ಮರೆಯಲಿಕ್ಕೆ ಸಾಧ್ಯವಿಲ್ಲ. ಅವನನ್ನು ನೋಡಿದ ತಕ್ಷಣ ಬರ್ರಿ ನಬಿ ಸಾಬ್ ಅಂತ ಕೈ ಕುಲುಕಿ ಮಾತಾಡ್ತೀರಿ. ಆದ್ರೆ ಅದೇ ಬಡತನದ ಬೇಗೆಯಲ್ಲಿ ಇದಾನ. ಇನ್ನೂ ಹೆಚ್ಚಿನ ಸೇವೆ ಮಾಡುವಗೋಸ್ಕರ ನನಗೊಂದು ಅವಕಾಶ ಕೊಡಬೇಕಂತಾನ. ಅವನನ್ನು ಕೇಳಿ ಮಾತಾಡಿಸ್ಲಿಕ್ಕೆ ನಾವು ಹೋದಾಗ ಫೋನದಲ್ಲಿಯೂ ಸಹಿತ ನಮ್ಮ ಜೊತೆ ಅಧಿಕಾರ ಲಾಲಸೆ ನನಗಿಲ್ಲ, ನನಗೆ ಸಿದ್ಧಾಂತ ಮುಖ್ಯ ಅಂತಾನೆ. ಇಂಥ ಸಿದ್ಧಾಂತದ ವ್ಯಕ್ತಿಗೆ BL ಸಂತೋಷ್ ಅವರು ಕರೆದು ರತ್ನಗಂಬಳಿ ಹಾಸ್ತೀರಿ? ಇದೊಂದು ಸವಾಲ್ ಮಾಡ್ತಾ ಇದ್ದೀನಿ ನಂಬರ್ 1 ಚಾನಲ್ ಮುಖಾಂತರ. ಒಬ್ಬ ಇಸ್ಲಾಂ ಧರ್ಮದ ಯುವಕ, RSSದ ಸಿದ್ಧಾಂತದ ತಳಹದಿ ಮೇಲೆ ಬಂದಂಥ ಯುವಕ, ಇವತ್ತು ಅವನಿಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಉನ್ನತ ಸ್ಥಾನ ಕೊಡಬೇಕೆನ್ನೋದು ನಂಬರ್ 1 ಚಾನಲ್ ಆಶಯ. ವೀಕ್ಷಕರೇ ನೋಡಿ, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, RSSದ ಸಂಚಾಲಕರು, RSSದ ಕಾರ್ಯಕರ್ತರು, ಅವರ ಅಂಗಸಂಸ್ಥೆಯ ಧುರೀಣರು ಇವತ್ತು 3,500 ಭಾರತ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರಶಸ್ತಿಗಳ ಸರಮಾಲೆಗಳನ್ನೇ ಮನೆಯಲ್ಲಿ ಇಟ್ಟುಕೊಂಡಿದ್ದಾನೆ. ನೇಪಾಳದಲ್ಲಿ ಹೋಗಿ ಅಲ್ಲಿಯ ವೈಸ್ ಚಾನ್ಸಲರ್ ಅವನಿಗೆ ಅವಾರ್ಡ್ ಕೊಡ್ತಾರಂದ್ರೆ ಅವನು ಎಂಥ ಶಿಸ್ತಿನ ಸಂಯಮದ ಸಂಕೇತದ ದಾರಿಯ ಯುವಕರಿ. ಆ ಯುವಕನಿಗೆ ಒಂದು ಸಲಾಂ ಮಾಡ್ತೀನಿ ನಾನು ಇವತ್ತು. ಅವನು ನನ್ನ ಮಾತನಾಡಲಿಕ್ಕೆ ನಾನು ಪ್ರಯತ್ನ ಪಟ್ಟರು ನನಗೆ ದೂರವಾಣಿಯಲ್ಲಿಯೂ ಸಹಿತ ಲಭ್ಯ ಆಗಲಿಲ್ಲ. ಯಾರೂ ನನಗೆ ಪ್ರಚಾರ ಬೇಡ ರೀ ಸರ್, ನಾನು ಭಾಳ ಬಡತನದಿಂದ ಬಂದವ, ನಾ ಸಿದ್ಧಾಂತದಾಗಿದ್ದವ, ನನಗೆ ಅಧಿಕಾರ ಕೊಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಆದರೆ ನನಗೊಂದು ಏನು ಆಸೆ ಐತಿ, ನಾನು ಇನ್ನೂ ಹೆಚ್ಚಿನ ಸೇವೆ ಮಾಡೋ ಸಲುವಾಗಿ ವಿಧಾನಸಭಾ ಮತ್ತು ವಿಧಾನ ಪರಿಷತ್ತ ಲೋಕಸಭೆದಾಗ ಪ್ರವೇಶ ಮಾಡುವಂಥ ನನಗೆ ಅರ್ಹತೆ ಐತಿಲ್ಲ ಅಂತ ನನಗೆ ಅನ್ಸಾಕತೈತಿ. ನನಗೆ ಕಲಿಸಿದ ಗುರುಗಳು, ನನಗೆ ಸಂಚಾಲಕರು, RSSದ ನೇತಾರರು ನನ್ನ ಬಗ್ಗೆ ಕೂಲಂಕುಷವಾಗಿ ಕರುಣೆ ತೋರಿದರೆ ಮಾತ್ರ, ಗ್ರೀನ್ ಸಿಗ್ನಲ್ ನೀಡಿದರೆ ಮಾತ್ರ ನಾನು ವಿಧಾನಸಭಾ ಮತ್ತು ವಿಧಾನ ಪರಿಷತ್ತಿಗೆ ಮತ್ತು ಲೋಕಸಭೆಗೆ ಪ್ರವೇಶ ಮಾಡ್ತೀನಿ. ನನ್ನ ಜೀವ ಇರುವವರೆಗೆ ನಾನು ಸಿದ್ಧಾಂತದ ತಳಹದಿ ಮೇಲೆ ಹೋಗ್ತೀನಿ. ನಾನು ಯಾವುದೇ ಜಾತಿ ಧರ್ಮವನ್ನು ನಂಬವನಲ್ಲ. ಮಾನವ ಧರ್ಮದ ತಳಹದಿಯ ಮೇಲೆ RSSದ
ಬಾಗಿಲಲ್ಲಿ ನಿಂತವನು, RSSದ ಪ್ರತಿಯೊಂದು ಶಿಬಿರದಲ್ಲಿ ಭಾಗವಹಿಸಿದವನು, ಪ್ರತಿಯೊಂದು ಫ್ಲಡ್ ಮತ್ತು ಕರೋನಾದಲ್ಲಿ ಸಹಾಯ ಸಹಕಾರ ಮಾಡಿದಂಥ ನಾನು, ನನ್ನ ಇದೇ ವೈಶಿಷ್ಟ್ಯ, ನನ್ನ ಇದೇ ಅರ್ಹತೆ, BA ಪದವೀಧರನಾಗಿದ್ದಾನೆ. ಈ ಪದವೀಧರ ಯುವಕ ಬಡತನದಲ್ಲಿ ಒಂದು ಉನ್ನತ ಸ್ಥಾನ ಪಡೆಯಲಿಕ್ಕೆ ಎಷ್ಟು RSS ಸರಸಂಚಾಲಕರು, RSS ಶಿಬಿರಾರ್ಥಿಗಳು, RSS ಧುರೀಣರು, ಅದರಲ್ಲೂ ಪ್ರಮುಖವಾಗಿ BL ಸಂತೋಷ್ ಅವರು ಈ ವಿಡಿಯೋ ನೋಡಿದ ತಕ್ಷಣ ನಬಿ ಸಾಬ್ ನದಾಫ್ ಪನಗವಾಡಿಯನ್ನು ಕರೆಸಿ ಒಂದು ಮುದ್ರೆ ಒತ್ತಿ ಒಂದು ಸೈನ್ ಮಾಡಿದರೆ ಉನ್ನತ ಸ್ಥಾನಕ್ಕೆ ಹೋಗುತ್ತಾನ. ಹಾಗಾದ್ರೆ ಉತ್ತರ ಕರ್ನಾಟಕದವರ ನಬಿ ಸಾಬ್ ನದಾಫ್ ಸೇವೆ ಸ್ಮರಣೆ ಮಾಡಿಕೊಡ್ರಿ. ಎಲ್ಲರ ಜೊತೆ ನಗುಮುಖದಿಂದ ಇರುವ, ಯಾವ ಜಾತಿ ಧರ್ಮ ಪಕ್ಷ ಭೇದ ಮರೆತು ಎಲ್ಲರ ಜೊತೆ ಸಮನ್ವಯ ದಾರಿಯಲ್ಲಿ ತಿರುಗುವ ಖಾಜಾ ಮನ್ಸೂರ್ ದರ್ಗಾದ ನೇತೃತ್ವದಲ್ಲಿ ಅದೇ ವ್ಯಾಪ್ತಿಯಲ್ಲಿ ಸೂಫಿ ಸಂತರ ನಾಡಿನಲ್ಲಿ ಈ ಹುಟ್ಟಿದ ಮಗು ಇವತ್ತು ಹೆಮ್ಮರವಾಗಿ ಭಾರತ ದೇಶದಲ್ಲಿ ಮೆನಗಾಕತೈತಂದ್ರೆ ಅದನ್ನು ನಮ್ಮ ಕ್ಯಾಮ್ರಾಕ್ಕೆ ಸಿಕ್ತು. ನಿಜವಾದ ಫೋಟೋ ಮಾತ್ರ ಸಿಗಲಿಲ್ಲ, ದೃಶ್ಯ ಮಾತಾಡ್ಬೇಕಂದ್ರೆ ಸಿಗಲಿಲ್ಲ. ಆದ್ರೆ ಅವನೊಂದು ಕರಪತ್ರ ಮಾತ್ರ ನಮಗೆ ಸಿಕ್ತು. ತನ್ನ ಸಾಧನೆ ಬರೆದಂಥ ಪುಸ್ತಕವನ್ನು ಇವತ್ತು ನಾ ಬಿಡುಗಡೆ ಮಾಡಕತ್ತೀನಿ. ಅದನ್ನು ನೋಡ್ರಿ. ನಂಬರ್ 1 ಚಾನಲ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಈ ಯುವಕನಿಗೆ ಒಂದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಉನ್ನತವಾದ ಭಾರತೀಯ ಜನತಾ ಪಕ್ಷದ ಅನೇಕ ಧುರೀಣರು ಕೂಲಂಕುಷವಾಗಿ ನೋಡಿ ತಕ್ಷಣ ಒಂದು ಅಧಿಕಾರ ಕೊಟ್ಟರೆ ಈ ಯುವಕ ಸಾಧನೆ ಮಾಡ್ತಾನೆ. ಇನ್ನು ಮುಂದೆ ಬರುವ ಚುನಾವಣೆಯಲ್ಲಿ 150 ನಿಮ್ಮದು ಟಾರ್ಗೆಟ್ ಇದ್ರೆ 170 ಟಾರ್ಗೆಟ್ ಮಾಡುವಂಥ ಶಕ್ತಿ ಇವನಲ್ಲೈತಿ. 100 ಕೋಟಿ ರೂಪಾಯಿ ಬಂಡವಾಳ ಹಾಕಿ ಅಂತ ಸಾವಿರಾರು ಕೋಟಿ ಸರ್ದಾರನ್ನ ಕರೆಸಿ ವಿಧಾನ ಪರಿಷತ್ತಿಗೆ ನಾಮಕರಣ ಮಾಡಿ ವಿಧಾನಸಭೆಗೆ ಅವರನ್ನು ಪ್ರವೇಶ ಮಾಡಿಸಿ ಅದನ್ನು ಬಿಡೋದು, ಈ ತತ್ವ ಸಿದ್ಧಾಂತದ ವಿರೋಧ ಮಾಡುವುದನ್ನು ಬಿಟ್ಟು ಇಂಥ ವ್ಯಕ್ತಿಗೆ ಒಂದು ಉನ್ನತ ಸ್ಥಾನ ಕೊಟ್ಟರೆ ತಕ್ಷಣ ಈ ಹುಡುಗ, ಈ ಯುವಕ ಭಾರತದ ಸಂಸ್ಕೃತಿಯ ಒಂದು ಕೀರ್ತಿಯ ಪತಾಕೆ ಹಾರಿಸ್ತಾನ ಅನ್ನೋದೇ ನಂಬರ್ 1 ಚಾನಲ್ ಆಶಯ. ವೀಕ್ಷಕರೇ, ನೀವು ನಂಬರ್ 1 ಚಾನಲ್ ಇಂಥ ಬಾಳು ಬೆಳಗಿದ ಒಂದು ರತ್ನಗಳನ್ನ ಹೆಂಗೆ ಹುಡುಕಾಡ್ಕೊತ ಹೋಗ್ತೈತಿ ಅಂತ ಸಮಾಜ ಸೇವಕರನ್ನು ಹುಡುಕಾಡಲಿಕ್ಕೆ ಯಾವುದೇ ಜಾತಿ ಭೇದ ಮರೆತು ಭಾವ್ಯಕ್ಕೆ ಸಂಕೇತ ಸಾರುವ ಈ ನಂಬರ್ 1 ಚಾನಲ್ಗೆ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ. ನಂಬರ್ 1 ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. 4 ಫೋಟೋ ಹಾಕಾಕತ್ತೀನಿ. ಅವರ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಏನೇನು ಕೆಲಸ ಮಾಡ್ಯಾನ ಅವು 4 ಫೋಟೋ ನಮಗೆ ಸಿಕ್ಕಾವ. ಉಳಿದಿದ್ದು ಎಷ್ಟು ನಾವು ಪರಿಶೀಲನೆ ಮಾಡಿದಾಗೂ ಎಷ್ಟು ವಿಚಾರ ಮಾಡಿದರೂ ನಮಗೆ ಸಿಗಲಿಲ್ಲ. ಆದರೆ ಈ 4 ಫೋಟೋದಿಂದ ಈ ಯುವಕನ ಭವಿಷ್ಯ ಬದಲಾಗಬೇಕು ಅನ್ನೋದೇ ನಂಬರ್ 1 ಚಾನಲ್ ವಿಶೇಷ ಕವರ್ ಸ್ಟೋರಿ. ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನ್ರಿಪ್ಪ. ನಮಸ್ಕಾರ.